ಎನ್ನ ಆರಾಧ್ಯ ಗುರುಗಳನ್ನ ಸಿದ್ಧಗಂಗಾ ಗುರು ಪರಂಪರೆಯನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಭುವನದ ಭಾಗ್ಯ ಈ ಮಠವನ್ನ ವಿಶ್ವವಿಖ್ಯಾತಗೊಳಿಸಿದಂತಹ ಮಹಾಜಂಗಮ ಮೂರ್ತಿ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರ ಹೃದಯಾಂತರಾಳಕ್ಕೆ ಎನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಹಿರಿಯ ಶ್ರೀಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಪ್ರಸ್ತುತ ಈ ಸಮಾರಂಭದಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಚರಣಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಎಲ್ಲ ಮಠದ ಹರಗುರು ಚರಮೂರ್ತಿಗಳಲ್ಲಿ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾ ಶರಣ ಬಂಧುಗಳೇ, ತಾಯಂದಿರೇ, ಆತ್ಮೀಯ ವಿದ್ಯಾರ್ಥಿ ಸೋದರ ಬಂಧುಗಳೇ, ಮಕ್ಕಳೇ, ಇವತ್ತು ಒಂದು ವಿಶೇಷ ಅಂತಂದ್ರೆ ಮಠದಲ್ಲಿ ಗಮಕವನ್ನ ಈ ಒಂದು ಬೆಳದಿಂಗಳ ಊಟದಲ್ಲಿ ವ್ಯವಸ್ಥೆಗೊಳಿಸಿರ್ತಕ್ಕಂಥ ಎಲ್ಲ ನನ್ನ ಪೂಜ್ಯ ಗುರುಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇವತ್ತು ವಿಶೇಷ ಅಂತಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಮೇರು ಪರ್ವತವೆನಿಸಿರ್ತಕ್ಕಂಥ ನೂರಾರು ಸಾವಿರಾರು ಕೃತಿಗಳಲ್ಲಿ 15ನೇ ಶತಮಾನದಲ್ಲಿ ಬಂದಂತಹ ಚಾಮರಸ ಕವಿಯ ಪ್ರಭುಲಿಂಗ ಲೀಲೆ ಎನ್ನುವ ಒಂದು ಕೃತಿಯನ್ನ ನಾವಿವತ್ತು ಗಮಕ, ವಾಚನ ಮತ್ತು ವ್ಯಾಖ್ಯಾನಕ್ಕೆ ಆರಿಸಿಕೊಂಡಿದ್ದೇವೆ. ಒಂದು ವಿಷಯವನ್ನ ಇಲ್ಲಿ ಕೆಲವರಿಗೆ ಗಮಕ ಅಂದ್ರೆ ಏನು ಅಂತಕ್ಕಂಥದ್ದನ್ನ 2-3 ನಿಮಿಷದಲ್ಲಿ ಪರಿಚಯ ಮಾಡಿಕೊಡ್ತೀನಿ. ಗಮಕ ಎನ್ನುವುದು ಭಾರತೀಯ ಶಾಸ್ತ್ರೀಯ ಪರಂಪರೆಯಲ್ಲಿ 64 ವಿದ್ಯೆಗಳಲ್ಲಿ ಗಮಕ ಕಲೆಯು ಕೂಡ ಒಂದು. ವ್ಯಾಕರಣ, ತರ್ಕ, ಮೀಮಾಂಸಾ, ವೇದಾಂತ, ತರ್ಕಶಾಸ್ತ್ರ, ಶಿಲ್ಪಕಲೆ, ವರ್ಣಚಿತ್ರ ಇತ್ಯಾದಿ ಎಲ್ಲ ಕಲೆಗಳು ನಮಗೆ ಗೊತ್ತಿರುತ್ತೆ. ಅವುಗಳಲ್ಲಿ ಗಮಕ ಕಲೆಯು ಕೂಡ ಒಂದು ಭಾರತೀಯ ಪರಂಪರೆಯಲ್ಲಿ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಒಂದು ಕಲೆ. ಇದು ಶಾಸ್ತ್ರೀಯ ಕಲೆ. ಈ ಭಾರತದಲ್ಲಿರ್ತಕ್ಕಂಥ ಈ ಕಲೆ ಹೆಚ್ಚು ಬೆಳೆದಿರ್ತಕ್ಕಂಥದ್ದು ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ, ಅದರಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳೆದಿರ್ತಕ್ಕಂಥದ್ದು ಈ ಗಮಕ ಕಲೆ. ಇದನ್ನ ಮೊಟ್ಟ ಮೊದಲು 5-6 ಸಾವಿರ ವರ್ಷಗಳ ಹಿಂದೆ ಆದಿಕಾವ್ಯವಾಗಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿಗಳು ಇದನ್ನ ಮೊಟ್ಟ ಮೊದಲು ರಾಮಾಯಣವನ್ನ ಲವಕುಶರಿಗೆ ಕಲಿಸಿ ರಾಮಚಂದ್ರನ ಆಸ್ಥಾನದಲ್ಲಿ ಗಮಕದ ಶೈಲಿಯಲ್ಲಿ ಇಡೀ ರಾಮಾಯಣದ 24,000 ಪದ್ಯಗಳನ್ನು ಕೂಡ ಹಾಡಿದರು ಎನ್ನುವುದು ಇದರ ಆರಂಭ. ಆನಂತರ ಭಾರತೀಯ ಪರಂಪರೆಯ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಬಂದಿದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಳೆದು ಬಂದಿರತಕ್ಕಂಥ ಈ ಕಲೆ ಒಂದು ವಾಚನವನ್ನ ಮಾಡ್ತಕ್ಕಂಥದ್ದಕ್ಕೆ ಶಾಸ್ತ್ರೀಯವಾದ ರಾಗಗಳನ್ನು ಹಾಕಿಕೊಂಡು ವಾಚನವನ್ನ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಸರಳವಾದ ವ್ಯಾಖ್ಯಾನವನ್ನು ಕೊಡ್ತಕ್ಕಂಥದ್ದು ಈ ಗಮಕದಲ್ಲಿ 2 ವಿಧ. ಒಂದು ವಾಚನ, ಇನ್ನೊಂದು ವ್ಯಾಖ್ಯಾನ. ವಾಚನವನ್ನ ಮಾಡ್ತಕ್ಕಂಥವ್ರು ಮತ್ತು ನಾನು ತುಮಕೂರು ಸುನಂದ ಅಂತ ಹೇಳಿ ನನ್ನ ಗುರುಗಳು, ನಮ್ಮಿಬ್ಬರಿಗೂ ಕೂಡ ಗಮಕವನ್ನ ಕಲಿಸಿದಂತಹ ಗುರುಗಳು. ಸುಮಾರು 30 ವರ್ಷಗಳ ಹಿಂದೆ ನಾವಿಬ್ರು ಅವರ ಶಿಷ್ಯರಾಗಿ ಬೆಳೆದಿದ್ದೇವೆ. ತುಮಕೂರಿನಲ್ಲಿ ಅವರಿಗೆ ಗುರುಗಳಾಗಿದ್ದಂಥವರು ನಮ್ಮ ಸಿದ್ಧಗಂಗಾ ಮಠದಲ್ಲಿಯೇ ಓದಿ ಸಂಸ್ಕೃತ ಕನ್ನಡ ವಿದ್ವಾಂಸರಾಗಿದ್ದಂತಹ ಎಲ್ ಸಿದ್ಧಗಂಗಾ ದೇವರು ಅಂತ ಹೇಳಿ ಅವರು ಈಗ ಲಿಂಗೈಕ್ಯರಾಗಿದ್ದಾರೆ, ಕೀರ್ತಿಶೇಷರಾಗಿದ್ದಾರೆ. ಅವರಿಂದ ತುಮಕೂರು ಸುರಂದಾರ ಅವರು ಕಲಿತು ನಮಗೆ ಸುಮಾರು ತುಮಕೂರಿನಲ್ಲಿ ಬೆಂಗಳೂರನ್ನ ಬಿಟ್ಟರೆ ಹೆಚ್ಚು ಗಮಕಿಗಳಿರ್ತಕ್ಕಂಥದ್ದು ನಮ್ಮ ತುಮಕೂರಿನಲ್ಲಿಯೇ. ಅದೊಂದು ವಿಶೇಷ. ಹಾಗಾಗಿ ತುಮಕೂರು ಸುನಂದಾರ್ ಅವರಿಗೂ ಎಲ್ ಸಿದ್ಧಗಂಗಾ ದೇವರಿಗೂ ನಮ್ಮ ನಮಸ್ಕಾರಗಳನ್ನು ಅರ್ಪಿಸುವ ಮೂಲಕ ಚಾಮರಸನ ಪ್ರಭುಲಿಂಗ ಲೀಲೆಯ ಬಗ್ಗೆ 2 ಮಾತುಗಳು. 15ನೇ ಶತಮಾನದಲ್ಲಿದ್ದಂತಹ ಚಾಮರಸ ಮತ್ತೆ ಕುಮಾರವ್ಯಾಸ ನಮಗೆಲ್ಲ ಗೊತ್ತಿದೆ. ಹಿಂದಿನ ಕಾಲದಲ್ಲಿ ಹಳ್ಳಿಗಳ ಕಡೆ, ಇವಾಗ ನಮಗೆ ಟಿವಿ ಇರಲಿಲ್ಲಲ್ಲ, ಮನರಂಜನೆಗೋಸ್ಕರವಾಗಿ ರೇಡಿಯೋಗಳು ಇದ್ದೇ ಇದ್ದಂತಹ 100 ವರ್ಷಗಳ ಹಿಂದೆ ಈ ರಾಮಾಯಣ ಮತ್ತು ಮಹಾಭಾರತವನ್ನ ಕನ್ನಡದಲ್ಲಿ ಬರೆದಂತಹ ಕವಿಗಳ ಕಾವ್ಯಗಳನ್ನ ಅರಳಿಕಟ್ಟೆಗಳಲ್ಲೋ, ದೇವಾಲಯಗಳಲ್ಲೋ, ಗುಡಿಗಳಲ್ಲಿ, ಅರಳಿಕಟ್ಟೆಗಳಲ್ಲಿ ಕುಳಿತುಕೊಂಡು, ಮಂಟಪಗಳಲ್ಲಿ ಕುಳಿತುಕೊಂಡು, ಅವತ್ತು ಯಾವ ಮೈಕಿನ ವ್ಯವಸ್ಥೆ ಇರಲಿಲ್ಲ, ಲೈಟಿನ ಬೆಳಕಿನ ವ್ಯವಸ್ಥೆ ಇರಲಿಲ್ಲ, ಸುಶ್ರಾವ್ಯವಾಗಿ ಅನಕ್ಷರಸ್ಥರಾಗಿರ್ತಕ್ಕಂಥ ನಮ್ಮ ವಿದ್ವಾಂಸರು, ಕವಿಗಳು, ಅಜ್ಜಂದಿರು, ಅಜ್ಜಿಯರು ಹಾಡ್ತಾ ಇದ್ರು. ಹಾಗೆ ಬೆಳೆದು ಬಂದಂತಹ ಈ ಕಲೆ ಇತ್ತೀಚೆಗೆ ನವೀಕರಣಗೊಂಡು ಅಕ್ಷರಸ್ಥರು
ಅನಕ್ಷರಸ್ಥರು ಕೂಡ ಇದನ್ನ ಕಲಿತಿದ್ದಾರೆ. ಹಾಗಾಗಿ ಈ ಕಲೆಗೆ ಒಂದು ಮಾನ್ಯತೆ ಸಿಕ್ಕಿದೆ ಅಂತಕ್ಕಂಥದ್ದನ್ನು ನಾವು ಹೇಳ್ಕೊಳ್ತಾ, ಕರ್ನಾಟಕ ಗಮಕ ಕಲಾ ಪರಿಷತ್ತು ಇವತ್ತು ಬೆಂಗಳೂರಿನಲ್ಲಿದೆ. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿಯೂ ಕೂಡ ಈ ಒಂದು ಪರಿಷತ್ತು ಸೇವೆಯನ್ನ ಮಾಡ್ತಾ ಇದೆ. ಇದರ ಮೂಲಕವಾಗಿ ಕನ್ನಡದ ಕವಿ ಕಾವ್ಯಗಳನ್ನ, ಅದು ಜನಪದ ಸಾಹಿತ್ಯವಾಗಬಹುದು, ಪಂಪನ ಕಾವ್ಯಗಳು, ರನ್ನನ ಕಾವ್ಯ, ಜನ್ನನ ಕಾವ್ಯಗಳು, ವಚನಗಳಲ್ಲಿ ಬರ್ತಕ್ಕಂಥ ಎಲ್ಲ ಶರಣರ ವಚನಗಳು, ಆಮೇಲೆ 13ನೇ ಶತಮಾನದಲ್ಲಿ ಬಂದಂತಹ ರಾಘವಾಂಕ, ಹರಿಹರನ ಕಾವ್ಯಗಳು, 15ನೇ ಶತಮಾನದಲ್ಲಿ ಬಂದಂತಹ ಕುಮಾರವ್ಯಾಸ, ಲಕ್ಷ್ಮೀಶ, ಮತ್ತೆ ನಮ್ಮ ಚಾಮರಸ, ಮತ್ತೆ ಮುಂದೆ ಬಂದಂತಹ ಭರತೇಶ ವೈಭವ, ಈ ಎಲ್ಲ ಕಾವ್ಯಗಳನ್ನು ಕೂಡ ನಾವು ಇವತ್ತು ಗಮಕಕ್ಕೆ ಅಳವಡಿಸಿಕೊಂಡಿದ್ದೀವಿ. ಇತ್ತೀಚಿನ ಕುವೆಂಪುರವರ ಶ್ರೀರಾಮ ರಾಮಾಯಣ ದರ್ಶನಂ ಕೂಡ ಗಮಕದಲ್ಲಿ ಹಾಡ್ತಾ ಇದ್ದೀವಿ. ಮತ್ತೆ ಆಧುನಿಕವಾಗಿರ್ತಕ್ಕಂಥ ಭಾವಗೀತೆಗಳನ್ನು ಕೂಡ ಇವತ್ತು ನಾವು ಸುಗಮ ಸಂಗೀತ ದೃಷ್ಟಿಯನ್ನೇ ಗಮಕಕ್ಕೆ ಅಳವಡಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಬೆಳೆಸಿಕೊಂಡು ಗುರುಗಳು ನಮಗೆಲ್ಲ ಕಲಿಸಿದ್ದಾರೆ. ಇವತ್ತು ಸರಳವಾಗಿರ್ತಕ್ಕಂಥ ಚಾಮರಸನ ಪ್ರಭುಲಿಂಗ ಲೀಲೆ ಈ ಕಾವ್ಯವನ್ನ ಕುರಿತು ನಾವು ಕಾವ್ಯಾರಂಭವನ್ನ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ನಮ್ಗೆ ಇವತ್ತು ಗಮಕ ವಾಚನವನ್ನ ಮಾಡಿ ಬಂದಿರತಕ್ಕಂಥವರ ಪರಿಚಯವನ್ನ ಆಗಲೇ ಮಾಡಿದೀವಿ. ಸಾವಿತ್ರಿ ಸತ್ಯೇಂದ್ರ ಅಂತಕ್ಕಂಥವರು BSNL ಉದ್ಯೋಗಿಯಾಗಿದ್ದು 10 ವರ್ಷಗಳನ್ನ ಮುಂಚಿತವಾಗಿಯೇ ಸ್ವಯಂ ನಿವೃತ್ತಿಯನ್ನ ಪಡೆದು ಗಮಕಕ್ಕೋಸ್ಕರವೇ ತಮ್ಮ ಇಡೀ ಜೀವಮಾನವನ್ನ ಮುಡಿಪಿಟ್ಟಿರ್ತಕ್ಕಂಥವರು. ಇವತ್ತು ಆನ್ಲೈನ್ ಅಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಮತ್ತೆ ಮಂಕುತಿಮ್ಮನ ಕಗ್ಗೆ ಸುಮಾರು 300ಕ್ಕೂ ಹೆಚ್ಚು ಪದ್ಯಗಳನ್ನು ಅವರು ಗಮಕ ಶೈಲಿಯಲ್ಲಿ ಹಾಡುವ ಮತ್ತು ವ್ಯಾಖ್ಯಾನವನ್ನು ಮೂಡುವ ಅವರದೇ ಒಂದು ಯೂಟ್ಯೂಬ್ ಚಾನಲ್ ಮಾಡಿಕೊಂಡಿದ್ದಾರೆ. ಹೀಗೆ ಎಲ್ಲ ಕಡೆ ಪ್ರಚಾರವಾಗ್ತಾ ಇರ್ತಕ್ಕಂಥದ್ದು. ನನ್ನ ಪರಿಚಯ ಅಂತಲೇ ಆಗಲೇ ಹೇಳಿರೋದ್ರಿಂದ ನಾನು ಸಿದ್ಧಗಂಗಾ ಮಠದಲ್ಲಿಯೇ 55 ವರ್ಷಗಳ ಹಿಂದೆ 8, 9, 10ನೇ ತರಗತಿಯನ್ನು ಓದಿ ಮತ್ತೆ ಕನ್ನಡ ಪಂಡಿತು, ಸಂಸ್ಕೃತ ವಿದ್ವತ್ತನ್ನು ಮಾಡಿಕೊಂಡು ಬೇರೆ ಮಠದಲ್ಲಿಯೇ ನಾನು ಹೈಸ್ಕೂಲ್ ಶಿಕ್ಷಕನಾಗಿ ಓದಿ SSLCಯ ನಂತರದಲ್ಲಿ ಮತ್ತೆ ನಮ್ಮ ಸಿದ್ಧಗಂಗಾ ಮಠದಿಂದ ಸ್ವಾಮೀಜಿಯವರ ಆಶ್ರಯದಲ್ಲಿ ಗೌರ್ಮೆಂಟ್ ಕೆಲಸವು ಸಿಕ್ಕಿ 2018ರಲ್ಲಿ ನಿವೃತ್ತನಾಗಿ 8 ವರ್ಷಗಳಾಗಿದೆ. ಈಗ ಮತ್ತೆ ಮಠದ ಸಂಪರ್ಕದಲ್ಲಿರೋದ್ರಿಂದ ಈ ಒಂದು ಕಲೆಯನ್ನ ಪರಮ ಪೂಜ್ಯ ಸ್ವಾಮೀಜಿಯವರ ಸನ್ನಿಧಾನದಲ್ಲಿ ಪರಿಚಯಿಸಬೇಕು ಅಂತಕ್ಕಂಥ ಒಂದು ಸೇವಾ ಭಾವನೆಯನ್ನು ಇಟ್ಟುಕೊಂಡು ಈ ಕಾರ್ಯವನ್ನು ನಾವು ಆರಂಭ ಮಾಡಿಕೊಳ್ತಾ ಇದೀವಿ. ಚಾಮರಸನ ಪ್ರಭುಲಿಂಗ ಲೀಲೆ 1111 ಪದ್ಯಗಳು. ನೆನ್ಪಿಟ್ಕೊಳ್ಳಿ, 111 4 ಒಂದು ಸೇರಿಸಬೇಕು. 1111 ಪದ್ಯಗಳ ಈ ಕಾವ್ಯವನ್ನ ಚಾಮರಸರು 25 ಗತಿ ಅಂತ ಹೇಳ್ತಾರೆ. ಗತಿ ಅಂದ್ರೆ ಅಧ್ಯಾಯ ಅಥವಾ ಸರ್ಗ ಅಂತ ಹೇಳ್ತೀವಿ. ಇಷ್ಟು ಕಾವ್ಯಗಳಲ್ಲಿ ನಾವು 1111 ಪದ್ಯಗಳನ್ನ ನಾವು ಪೂರ್ಣವಾಗಿ ಓದಕ್ ಆಗ್ತಾ ಇಲ್ಲ, ಇವತ್ತು ಹೇಳಕ್ಕೂ ಆಗಲ್ಲ. ನಮ್ಮ ಸಮಯ ಬರಿತು ಕೇವಲ 26-27 ಪದ್ಯಗಳಲ್ಲಿ ಅವನ ಪರಿಚಯವನ್ನ ನಾವು ಮಾಡಿಕೊಡ್ಬೇಕು ಅಂತ ಹೇಳಿ ಅಲ್ಲಮ ಪ್ರಭು ಮತ್ತು ಮಾಯೆಯ ಪ್ರಸಂಗವನ್ನ ನಾವು ತಗೊಳ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಅನುಮತಿಯನ್ನು ನೀಡಬೇಕು ಅಂತೇಳಿ ಪೂಜ್ಯರ ಸನ್ನಿಧಾನದಲ್ಲಿ ಪ್ರಾರಂಭ ಮಾಡಿಕೊಳ್ತಾ ಈಗ ವಾಚನದೊಂದಿಗೆ ಕಾವ್ಯವನ್ನ ಆರಂಭ ಮಾಡ್ತಾರೆ. अहर्निशम् अनेकदन्तं भक्तानाम् एकदन्तमुपास्महे सरस्वती महाभागे विद्ये कमललोचने विश्वरूपे विशालाक्षी विश्वरूपे विशालाक्षी विद्यां देहि नमोऽस्तुते। गुरु ब्रह्मा गुरुर्विष्णुः गुरुर्देवो महेश्वरः गुरु साक्षात् परं ब्रह्म तस्मै श्री गुरवे नमः।
ವಂದೇ ಶಂಭುಂ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವಹ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ ಶ್ರೀಮದಮಲಜ್ಞಾನ ಭಕ್ತಿ ಪ್ರೇಮ ವೇದ ಪುರಾಣ ಶಾಸ್ತ್ರಸ್ತೋಮನುತ ನತ ಚಾರು ಚರಣಾಂಭೋಜ ಘನ ಮಹಿಮಾ ನಾಮರೂಪ ಕ್ರಿಯಾ ಕಲಾಪ ವಿರಾಮನ ಅನುಪಮ ದಿವ್ಯ ತೇಜೋ ವ್ಯೋಮ ಮೂರುತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ ದಿವ್ಯ ತೇಜೋ ವ್ಯೋಮ ಮೂರುತಿ ಗುರು ಗುಹೇಶ್ವರ ಲಿಂಗ ಶರಣಾರ್ಥಿ. ಚಾಮರಸರು ಮೂಲತಃ ಕವಿಯಾಗಿದ್ದರೂ ಕೂಡ ತಮ್ಮ ವಿದ್ವತ್ ಪ್ರಭೆಯನ್ನ ಪ್ರಾರ್ಥನೆಯ ಮೂಲಕವೇನೆ ಸಂಪ್ರದಾಯದ ರೀತಿಯಲ್ಲಿ ತಮ್ಮ ಗುರುಗಳನ್ನ, ತಮ್ಮ ಇಷ್ಟ ದೈವವನ್ನ, ತಮ್ಮ ಮನೆ ದೈವವನ್ನ ಕುರಿತು ಎಲ್ಲ ಕವಿಗಳು ಕೂಡ ಪ್ರಾರ್ಥನೆಯನ್ನ ಮಾಡುವ ಮೂಲಕವೇನೆ ಕಾವ್ಯಗಳನ್ನ ಆರಂಭ ಮಾಡತಕ್ಕಂಥದ್ದು ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆ. ಮುಖ್ಯವಾಗಿ ನಮ್ಮ ಸಂಸ್ಕೃತ ಕವಿಗಳು ಕೂಡ ಯಾವುದೇ ಕಾವ್ಯಾರಂಭಕ್ಕೆ ಪ್ರಾರ್ಥನೆಯನ್ನ ಮಾಡಿಯೇನೆ ಮುಂದುವರಿತಾರೆ. ಕಾಳಿದಾಸನು ತನ್ನ ಎಲ್ಲ ಕಾವ್ಯಗಳನ್ನು ಕೂಡ ಪ್ರಾರ್ಥನೆಯ ರೂಪವಾಗಿ ಮಾಡ್ತಾನೆ. ಹಾಗೆ ನಮ್ಮ ಪಂಪ, ರನ್ನ, ಪೊನ್ನ, ಜನ್ನ ಎಲ್ಲ ಕವಿಗಳು ಕೂಡ ಹೀಗೆ. ಚಾಮರಸರು ಯಾವುದನ್ನ ತನ್ನ ಪ್ರಾರ್ಥನೆಯನ್ನಾಗಿ ಮಾಡಿಕೊಂಡಿದ್ದಾರೆ ಅಂದ್ರೆ ಈ ಕಾವ್ಯವನ್ನ ಚಾಮರಸರು ಪ್ರಭುಲಿಂಗ ಲೀಲೆಯನ್ನ ಬರೀತಾ ಇದ್ದಾರೆ. ಪ್ರಭು ಅಂದ್ರೆ ನಮ್ಗೆಲ್ಲ ಈಗಲೇ ಸೂಚನೆಯನ್ನ ಕೊಟ್ಬಿಡ್ತೀನಿ. ಅಲ್ಲಮ ಪ್ರಭುಗಳು ಅವರೊಬ್ಬ ಮಹಾಶರಣರು. ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಇದ್ದರು. ಬಸವಣ್ಣನವರು, ಅಕ್ಕಮಹಾದೇವಿ, ಅಲ್ಲಮ ಪ್ರಭುಗಳು, ಸಿದ್ದರಾಮೇಶ್ವರರು, ಚನ್ನಬಸವಣ್ಣನವರು, ಈ ರೀತಿ 777 ಅಮರ ಗಣಗಳಲ್ಲಿ ಅಲ್ಲಮ ಪ್ರಭುಗಳದು ಒಂದು ವಿಶಿಷ್ಟವಾದ ವ್ಯಕ್ತಿತ್ವ. ಅವರು ಪ್ರಾರ್ಥನೆಗೆ ಗುಹೇಶ್ವರ ಲಿಂಗವನ್ನ ಹೇಳುವ ಮೂಲಕ ಗುರು ಗುಹೇಶ್ವರ ಲಿಂಗ ಅಲ್ಲಮ ಪ್ರಭುಗಳನ್ನೇ ತನ್ನ ಮನದೈವವನ್ನಾಗಿ ಮಾಡಿಕೊಂಡು ಪ್ರಾರ್ಥನೆಗೆ ಅಳವಡಿಸಿಕೊಂಡಿದ್ದಾರೆ. ಎಂತವರು ಅಲ್ಲಮ ಪ್ರಭುಗಳು ಅಂದ್ರೆ ಸಕಲ ವೇದ, ಶಾಸ್ತ್ರ, ಪುರಾಣಗಳು, ಆಗಮಗಳೆಲ್ಲವನ್ನೂ ಅಧ್ಯಯನವನ್ನ ಮಾಡಿರ್ತಕ್ಕಂಥವರು, ಎಲ್ಲ ಶಾಸ್ತ್ರಗಳನ್ನ ಅಧ್ಯಯನವನ್ನ ಮಾಡಿರ್ತಕ್ಕಂಥವರು. ಒಂದು ಪದವನ್ನ ಬಳಸ್ತಾರೆ ಇಲ್ಲಿ ಚಾಮರಸರು, ವ್ಯೋಮ ಮೂರುತಿ ಗುರು ಗುಹೇಶ್ವರ ಲಿಂಗ ಅಂತ ಹೇಳ್ತಾರೆ. ವ್ಯೋಮ ಮೂರುತಿ ಅಂದ್ರೆ ಬಹುಶಃ ಎಲ್ಲ ನಮ್ಮ ಅಖಂಡ ಶರಣ ಪರಂಪರೆಯಲ್ಲಿ ವಿಶೇಷಣವಾಗಿ ಬಂದಿರತಕ್ಕಂಥದ್ದು ವ್ಯೋಮ ಮೂರುತಿ ಇರ್ತಕ್ಕಂಥದ್ದು ಅಲ್ಲಮ ಪ್ರಭುಗಳ ಒಬ್ಬರಿಗೇನೆ. ವ್ಯೋಮ ಅಂದ್ರೆ ಆಕಾಶ. ಆಕಾಶದ ಎತ್ತರದಲ್ಲಿ ಮೂರುತಿಯಾಗಿ ಬೆಳಗಿದಂಥವರು, ಬಯಲನ್ನ ತುಂಬಿಕೊಂಡಂಥವರು, ಇಡೀ ವಿಶ್ವವನ್ನೇ ವ್ಯಾಪಿಸಿರ್ತಕ್ಕಂಥವರು ಅಲ್ಲಮ ಪ್ರಭುಗಳು, ಪ್ರಭುಲಿಂಗ ಅಂತವರನ್ನ ನಾನು ಮನದಲ್ಲಿ ಸ್ಮರಣೆ ಮಾಡಿಕೊಳ್ತೀನಿ ಅಂತ ಹೇಳಿ ಈ ಸುಮಾರು 10-15 ಪದ್ಯಗಳಲ್ಲಿ, ಪ್ರಾರ್ಥನಾ ಪದ್ಯಗಳಲ್ಲಿ ತಮ್ಮ ಮನದೈವವನ್ನ ಸೂಚನೆ ಕೊಡ್ತಾ ಹೋಗ್ತಾರೆ. ನಾವಿನ್ನ ಈ ಪ್ರಾರ್ಥನೆಯ ಮೂರುತಿಯಲ್ಲಿ ವ್ಯೋಮ ಮೂರುತಿ ಅಂತಕ್ಕಂಥದ್ದನ್ನು ನಾವು ಯಾಕೆ ಇಷ್ಟಪಡಬೇಕು ಅಂದ್ರೆ, ಒಂದು ಸಾರಿ ಇಡೀ ವಿಶ್ವದಲ್ಲಿ 1,000 ಸಂತರನ್ನ, ಸತ್ಪುರುಷರನ್ನ, ಸಾಧುಗಳನ್ನ ಒಂದು ಕಡೆ ಗಣನೆಗೆ ತೆಗೆದುಕೊಳ್ಬೇಕು. ಯಾರು ಅತ್ಯಂತ ಪರಮ ಜ್ಞಾನಿ ಅಂತ ಹೇಳಿ ಒಂದು ಪರೀಕ್ಷೆ ಒಳಪಡಿಸಿದಾಗ ನಮ್ಮ ಪುಣ್ಯ, ನಮ್ಮ ಭಾಗ್ಯ, ಕರ್ನಾಟಕದ ಪುಣ್ಯ 1,000 ಇಡೀ ಜಗತ್ತಿನ ಪುಣ್ಯ ಪುರುಷರಲ್ಲಿ, ಸಾಧುಗಳಲ್ಲಿ, ಸಂತರಲ್ಲಿ ಅಲ್ಲಮ ಪ್ರಭು ಪ್ರಪ್ರಥಮ ಸ್ಥಾನದಲ್ಲಿ ನಿಂತ ಇದ್ದಾರೆ.